ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾನು ಮೆಂತ್ಯ ಪಲ್ಯ ಮತ್ತು ಹೆಸರು ಕಾಳನ್ನು ಬೆಳೆಸ್ಕೊಂಡು ಮೆಂತ್ಯ ಪಲ್ಯನ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ನೋಡೋಣ ಬನ್ನಿ ಹೆಂಗೆ ಅಂತ. ಇದಕ್ಕೆ ಈರುಳ್ಳಿ ಟೊಮೊಟೊ ಏನು ಬೇಡ, ಬರೀ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು. ಫಸ್ಟ್ ಬಂದುಬಿಟ್ಟು ಹೆಸರು ಕಾಳನ್ನು ಕುಕ್ಕರ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು. ಸೊ ಫ್ರೈ ಆದಮೇಲೆ ಮತ್ತು ಇದು ಒಂದು ಹೊಳ್ಳಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಜಜ್ಕೊತಾ ಇದ್ದೀನಿ. ಸೊ ಮನೆಯಲ್ಲಿ ಮಕ್ಕಳಿದಾರಲ್ವ, ಸೊ ಹಂಗಾಗ್ಬಿಟ್ಟು ಖಾರ ಮೀಡಿಯಮಲ್ಲೇ ಹಾಕ್ಕೊತೀನಿ. ಅದಾದಮೇಲೆ ಕುಕ್ಕರ್ ಎಣ್ಣೆ ಬಿಸಿ ಆದಮೇಲೆ ಈ ಮಸಾಲೆ ಏನಿದೆಯಲ್ಲ, ಮಸಾಲೆ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಾದಮೇಲೆ ಮೆಂತ್ಯ ಪಲ್ಯ ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಕಲಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಡೈರೆಕ್ಟಾಗಿ ಕಾಳನ್ನ ಹಾಕ್ಕೊಂಡು ಇದೊಂದು 1 ನಿಮಿಷ 2 ನಿಮಿಷ ಎಲ್ಲ ಕಲಿಯೋವರೆಗೂ ಅಷ್ಟೇ ಕಲಸ್ಕೊಳ್ಳೋದು. ಸೊ ಅದನ್ನು ಫ್ರೈ ಮಾಡೋದು ಬೇಡ. ಈಗ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು 4 ವಿಸಿಲನ್ನ ಇಡ್ತಾ ಇದ್ದೀನಿ. 4 ವಿಸಿಲ್ ಆದಮೇಲೆ ಯಾರಿಗೆ ಮತ್ತೆ ಅದನ್ನು ಓಪನ್ ಮಾಡಿ ನೋಡ್ಬೋದು. ಆ್ಯಕ್ಚುಲಿ ನನಗೆ ಗಟ್ಟಿಗೆ ಬೇಕು, ಅದಕ್ಕೆ ನನಗೆ ಸಾಕು, ನೀರೂ ಸಾಕಾಗುತ್ತೆ, ಕುದಿಯುತ್ತೆ ಅಂತ. ಯಾರಿಗೆ ಅನಿಸುತ್ತೆ ಕುದಿಯಲ್ಲ, ಇಲ್ಲ ನೀರು ಎಕ್ಸ್ಟ್ರಾ ಬೇಕು, ಇಲ್ಲ ನಮಗೆ ರೈಸ್ಗೂ ಬೇಕು ಅನ್ನೋರು ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು, ಅದು ಅವ್ರ ಇಷ್ಟ. ಅದಾದಮೇಲೆ ಇವತ್ತು ನಾನು ಬೆಳಿಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಲೆಂತಿ ವಿಡಿಯೋ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನೋಡಿ. ಅದು ವಿಡಿಯೋ ಏನಂದರೆ ಡಿಸೆಂಬರ್ 30 ವೈಕುಂಠ ಏಕಾದಶಿ ಇದೆ ಅಲ್ವಾ. ಸೊ ಆ ದಿನದಂದು ಏನೇನು ಮಾಡಬೇಕು, ಯಾವ ಥರ ಪೂಜೆ ಉಪವಾಸ ಮಾಡಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಳಿ. ಅದಾದಮೇಲೆ ಯಾರಿಗೆ ನನ್ನ ಚಾನಲ್ ಇಷ್ಟ ಆಗುತ್ತೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.